ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋ ಒಬ್ಬ ಬದ್ಮಾಸು ನಾಲಾಯಕ ಯಾವ ರೀತಿ ಬೈದ್ರೂ ಅವನು ಕಡಿಮೆ ಅಂತ ನನ್ನ ಮಗನಿಗೆ ತಲುಪೋವರೆಗೆ ಶೇರ್ ಮಾಡಿ. 19ನೇ ತಾರೀಕು ಭಾನುವಾರ ಯಲ್ಲಾಪುರಿಂದ ನಾವು ಅಂಕೋಲ ಹೋಗೋ ಸಮಯದಲ್ಲಿ ರಾಮನಗುಡಿ ಹತ್ತಿರ ಸುಮಾರು 11:25 ರಾತ್ರಿಯಲ್ಲಿ ಘಾಟ್ ಸೆಕ್ಷನಲ್ಲಿ ನಾವು ಬ್ರೇಕರ್ ಹತ್ರ ಸ್ಲೋ ಆದಾಗ ಹಿಂದೆಯಿಂದ ಬಂದುಬಿಟ್ಟು ಶಿಫ್ಟ್ ಗಾಡಿಗೆ ಅವನು ಟಾಟಾ ಟಿಯಾಗೋ ಗಾಡಿ ನಂಬರು KA 25 MC 7443 ಟಾಟಾ ಟಿಯಾಗೋ ವೆಹಿಕಲ್ಲು ಓವರ್ ಸ್ಪೀಡಿಂದ ಬಂದು ಹಿಂದೆಯಿಂದ ನಮ್ಮ ಡಿಕ್ಕಿಗೆ ಡ್ಯಾಮೇಜ್ ಮಾಡಿ ನಿಲ್ಲಿಸ್ದೇನೆ ಮುಂದೆ ಹೋಗಿದ್ದಾನೆ. ಅದಾದಮೇಲೆ ನಾವು ಅವನನ್ನು ನಿಲ್ಲಿಸೋ ಪ್ರಯತ್ನದಲ್ಲಿ ನಾವು ಅವನನ್ನು ಓವರ್ಟೇಕ್ ಮಾಡಿ ಮುಂದೆ ಹೋಗಿ ನಿಲ್ಲಿಸೋಣ ಅನ್ನೋಷ್ಟರಲ್ಲಿ ತಿರ್ಗಾ ಇನ್ನೊಂದು ಸರಿ ನಮ್ಮ ಗಾಡಿಗೆ ಮತ್ತೆ ಡ್ಯಾಮೇಜ್ ಮಾಡಿಬಿಟ್ಟು ಇನ್ನೊಂದು ಸರಿ ಆಕ್ಸಿಡೆಂಟ್ ಮಾಡಿ ನಿಲ್ಲಿಸ್ದೇನೆ ಹಾಗೆ ಹೋಗ್ಬಿಟ್ಟ. ನಾವು ಚೇಸ್ ಮಾಡೋಣ ಅಂದರೆ ನಮ್ಮ ಗಾಡಿ ಅಲ್ಲಿಗೆ ಬ್ರೇಕ್ ಡೌನ್ ಆಯಿತು. ತದನಂತರ ಆಮೇಲೆ ಅವನು ಕೈಗೆ ಸಿಗೋ ಹಾಗೆ ಸಿಗದೇ ಇರೋ ಹಾಗೆ ತಪ್ಸ್ಕೊಂಡು ಹೋಗ್ಯಾನ. ಒಂದು ಮಾನವೀಯತೆ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವನೊಂದು ಅಪ್ಪನಿಗಂತೂ ಹುಟ್ಟಿರೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಗುದ್ದಿರೋಂಥ ಗಾಡಿ ಅಟ್ಲೀಸ್ಟ್ ಏನಾಗಿದೆ ಅದ್ರ ಜನರಿಗೆ ಏನಾದರೂ ತೊಂದರೆ ಆಗಿದೆಯಾ ಅನ್ನೋದೊಂದು ವಿಚಾರಿಸುವಂಥ ಸೌಜನ್ಯ ಅಂತ ಅವನಿಗೆ ಇಲ್ಲವೇ ಇಲ್ಲ. ನಾವು ತಿರ್ಗಾ ಪೊಲೀಸ್ 112 ಕಾಲ್ ಮಾಡಿ ಗಾಡಿನ ಹಿಡಿಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಅವನು ಎಲ್ಲಿ ಹೋಗಿದ್ದಾನೆ ಔಚ್ಕೊಂಡಿದ್ದಾನೆ ಅಂತಲೇ ಗೊತ್ತಾಗಲಿಲ್ಲ. ಸೊ ಅಂಥವ್ರಿಗೆ ಒಂದು ಪಾಠ ಕಲಿಸ್ಬೇಕು ಸ್ನೇಹಿತರೆ. ಇವತ್ತು ನಮಗಾದಂಥ ಕತೆ ನಾಳೆ ರೋಡಲ್ಲಿ ಡ್ರೈವಿಂಗ್ ಮಾಡುವಂಥ ಯಾರಿಗಾದರೂ ಆಗ್ಬೋದು. ಈ ಸೋಷಿಯಲ್ ಮೀಡಿಯಾ ಮುಖಾಂತರ ಅವನಿಗೆ ಇದು ತಲುಪಿ, ಇಲ್ಲಾಂದರೆ ಅವನು ಅಕ್ಕಪಕ್ಕ ರಿಲೇಷನ್ಗಳಿಗೆ ತಲುಪಿ ಅವನಿಗೆ ಒಂಥರ ಶೇಮ್ ಆಗೋ ಹಾಗೆ ಮಾಡಬೇಕಂತ ನಿಮ್ಮಲ್ಲಿ ನಾನು ಕಳ್ಕೊಳ್ತೇನೆ. ಗಾಡಿ ನಂಬರ್ KA 25 MC 7443 ಟಾಟಾ ಟಿಯಾಗೋ. ಓನರ್ಶಿಪ್ ನೇಮ್ ಬಂದುಬಿಟ್ಟು ವಿಜಯಲಕ್ಷ್ಮಿ ಅಂತ ಇದೆ. ತಿರ್ಗಾ ಧಾರವಾಡ RTO ಆಫೀಸಲ್ಲಿ ರಿಜಿಸ್ಟ್ರೇಷನ್ ತೋರಿಸ್ತಾ ಇದೆ. ಸೊ ಇಂಥ ನನ್ನ ಮಕ್ಕಳಿಗೆ ದಯವಿಟ್ಟು ನಮ್ಮ ಸಮಾಜದವರಿಂದನೇ ಅವನಿಗೆ ಬುದ್ಧಿ ಕಲಿಸುವಂಥ ಒಂದು ಪಾಠ ಆಗಬೇಕಂತ ನಿಮ್ಮಲ್ಲಿ ಕೇಳ್ಕೊಳ್ತಿದ್ದೀನಿ. ದಯವಿಟ್ಟು ಫ್ರೆಂಡ್ಸ್ ಮರೀದೇನೆ ಶೇರ್ ಮಾಡಿ. ಅಟ್ಲೀಸ್ಟ್ ಅವನಿಗೆ ಈ ಥರ ಗಿಲ್ಟಿ ಫೀಲ್ ಆಗಬೇಕು. ಅವನೆಂಥ ಕಚ್ಚಡ ನನ್ನ ಮಗ ಇರ್ಬೋದು ಅನ್ನೋದು ಅವನಿಗೆ ಗೊತ್ತಾಗಬೇಕು. ಸದ್ಯ ದೇವ್ರ ದಯೆಯಿಂದ ನಮ್ಮ ಯಾರಿಗೂ ಏನೂ ಆಗಿಲ್ಲ. ಗಾಡಿಗೆ ತುಂಬ ಡ್ಯಾಮೇಜ್ ಆಗಿದೆ, ಓಕೆ, ಅದು ಸೆಕೆಂಡ್ರಿ ವಿಷಯ. ಗಾಡಿ ನಾವು ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳೋಣ ಸೆಕೆಂಡ್ರಿ. ಆದರೆ ನಿಲ್ಲಿಸ್ಬಿಟ್ಟು ಒಂದು ಮಾತು ಏನಾಗಿದೆ ಸಾರಿ, ನಮ್ಮಿಂದನೂ ತಪ್ಪಾಗ್ಬೋದು, ಅವನಿಂದನೂ ತಪ್ಪಾಗಿರ್ಬಹುದು, ಅದು ಕ್ಷಮೆ ಯಾಚಿಸೋದು ಬೇರೆದಿರುತ್ತೆ. ಆದರೆ ಮೃಗಗಳಂತೆ ವರ್ತಿಸಿಬಿಟ್ಟು ಅವನು ನಿಲ್ಲಿಸ್ದೇನೆ ಹೋಗಿದ್ದಾನೆ ಅಂದರೆ ನಿಜವಾಗ್ಲೂ ಅವನಲ್ಲಿ ಒಂದು ಚೂರು ಮಾನವೀಯತೆ ಇರಲ್ಲ. ಅಥವಾ ಅವನು ಹುಡ್ಸಿದಾರೋ ಅವನಿಗೆ ಹೆಂಗೆ ಹುಡ್ಸಿದಾರೋ ಅಥವಾ ಯಾವ ರೀತಿ ಅವನಿಗೆ ಸಂಸ್ಕಾರ ಕಲಿಸಿದಾರೋ ನನಗಂತೂ ಗೊತ್ತಿಲ್ಲ ಗೆಳೆಯರೆ. ದಯವಿಟ್ಟು ಆದಷ್ಟು ಎಲ್ಲರೂ ಇದನ್ನು ಅವನಿಗೆ ಅಥವಾ ಅವನ ಫ್ಯಾಮಿಲಿಗಳಿಗೆ ಆದರೂ ತಲುಪುವಂಥ ಕೆಲಸ ಮಾಡಬೇಕಂತ ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.